ಇಷ್ಟೇ. ದ್ವಿಚಕ್ರ ವಾಹನದಲ್ಲಿ ತಾಯಿ ಮಗ ಬರ್ತಾ ಇದ್ರು, ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರ್ತಾ ಇದ್ರು. ಅವರು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಅವರು ಹೋಗ್ತಾ ಇದ್ರು. ಆದ್ರೆ ಯುವಕ ಹೆಲ್ಮೆಟ್ ಅನ್ನ ಹಾಕಿರ್ಲಿಲ್ಲ. ಅಲ್ಲಿರುವಂತ ಟ್ರಾಫಿಕ್ ಪೊಲೀಸರು ಅದನ್ನ ತಡಿತಾರೆ. ಓಕೆ, ಕೊನೆ ಪಕ್ಷ ನೀನು ಹೆಲ್ಮೆಟ್ ಹಾಕಿಲ್ಲಪ್ಪ ಇದು ತಪ್ಪು ಅಂತೇಳಿ ಹೇಳಿ ಅವನಿಗೆ ಏನು ದಂಡ ಕಟ್ಟಬೇಕು ಅಂತೇಳಿ ಒಂದು ಮನವರಿಕೆ ಮಾಡಿ ಕಳಿಸ್ಬೋದಿತ್ತು. ಆದ್ರೆ ಇಲ್ಲಿ ಆಗಿದ್ದೇನಂದ್ರೆ ಒಂದು ದೊಡ್ಡ ವಾಗ್ವಾದ, ಅವನಿಗೆ ಮನಸ್ಸೋ ಇಚ್ಛೆ ತರಿಸ್ತಾರಂತೆ ಪೊಲೀಸ್ನವರು. ಓಕೆ, ಈ ಬಗ್ಗೆ ಪಬ್ಲಿಕ್ ಮಾತಾಡ್ತಾರೆ. ಜೀವನ್ ಅಂತೇಳಿ ಮಾತಾಡ್ಸೋಣ. ಜೀವನ್ ಏನ್ ನೋಡಿ, ಈ ಘಟನೆ ನೋಡಿದಾಗ ಸಾರ್ವಜನಿಕರಿಗೆ ಅವರ ಹಕ್ಕುಗಳನ್ನ ಕಾಪಾಡಬೇಕು ಪೊಲೀಸ್ನರೇ ಒಂದು ನ್ಯಾಯಸ್ಥಾನದಲ್ಲಿ ನಿಂತು. ಈ ರೀತಿ ಆರಕ್ಷಕರೇ ಒಂದ್ ರೀತಿ ಅವ್ರ ಮೇಲೆ ಎರಗಿದ್ರೆ ಯಾರಿಗೆ ದೂರ ಕೊಡ್ಬೇಕು ಅನ್ಸುತ್ತೆ? ಏನ್ ಹೇಳ್ತೀರಿ ಈ ಒಂದು ಪ್ರಕರಣವನ್ನ ನೋಡಿ? ಸರ್, ಇದೊಂದು ನಾಚಿಕೆಗೇಡಿತ್ತು ಪ್ರಕರಣ. ಇದು ನೋಡಿದ್ರೆ ಇದು ಮೊದ್ಲಲ್ಲ, ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಒಂದು ಪ್ರಕರಣ ಆಯ್ತು. ಏನು 3 ವರ್ಷದ ಮಗು ಬಲಿ ಕೊಟ್ರು ಇದೇ ಒಂದು ವಿಚಾರವಾಗಿ ಪೊಲೀಸ್ನವರಿಂದ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಪೊಲೀಸ್ನವ್ರಿಗೆ ಎಷ್ಟೆಲ್ಲ ಹೇಳ್ಬೇಕು. ಗೃಹ ಸಚಿವರಿಗೆ ಹೇಳಿದ್ರೆ ಅವ್ರಿಗಂತೂ ಎಲ್ಲೋ ಒಂದ್ ಕಡೆ ನಾಲಯ ಗೃಹ ಸಚಿವರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಈ ರೇಂಜಿಗೆಲ್ಲ ಒಂದು ಪ್ರಕರಣಗಳು ನಡೀತೈತೆ. ಅಷ್ಟು ಕೊಲೆಗಳಾಯ್ತು, ಸುಲಿಗೆಗಳಾದ್ವು. ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಏನೋ ಒಂದು ಪರ್ಫೆಕ್ಟ್ ಆಗಿ ಏನಾದ್ರು ಒಂದ್ ಮಾಡ್ಬೇಕು, ಯಾವ್ದೋ ಒಂದು ಕಾನೂನು ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ ಗೃಹ ಸಚಿವರಿಗಂತೂ. ಕೇಳಿದ್ರೆ ಅಲೋ ಸರಿ, ಅದು ಇನ್ನೂ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ಈ ತರ ಉಡಾಫೆ ಉದಾಹರಣೆಗಳನ್ನೇ ಕೊಟ್ಕೊಂಡ್ ಬಂದ್ರೆ ಹೊರತು ನನಗೆ ಗೊತ್ತು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಖಂಡಿತವಾಗಿ ಯಾವತ್ತೂ ಹೇಳಿದ್ ನಾನು ನೋಡ್ಲೇ ಇಲ್ಲ ಗೃಹ ಸಚಿವರು. ನೋಡಿ ಜೀವನ್ ಅವರು, ಈ ಪ್ರಕರಣವನ್ನ ನೋಡಿ, ಈ ಚಿಕ್ಕೋಡಿಯ ಘಟನೆ ನೋಡಿದಾಗ ಅಲ್ಲಿ ಪೊಲೀಸ್ ಇಷ್ಟೊಂದೆಲ್ಲ ದರ್ಪ ತೋರಿಸೋ ಅಗತ್ಯನೇ ಇರಲಿಲ್ಲ. ನಿಜಕ್ಕೂ ದರ್ಪ ತೋರಿಸೋದೇ ಆದ್ರೆ ಕ್ರಿಮಿನಲ್ಸ್ ಗಳ ವಿರುದ್ಧ ಇವ್ರು ದರ್ಪ ತೋರಿಸ್ಬೇಕು. ಅಲ್ಲಿ ಇದ್ದಾರೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತಿದ್ದಾರೆ, ಅವ್ರ ಹತ್ರ 200 ರೂಪಾಯಿ ಅಷ್ಟೇ ಇರೋದು. ಇಲ್ಲ, ನೀನ್ ದುಡ್ಡು ಕೊಡ್ಲೇಬೇಕು. ಯಾವ ಮನೆ ಮುರಿದು ದುಡ್ಡು ಕೊಡ್ಬೇಕು ಇವ್ರಿಗೆಲ್ಲ? ಗೊತ್ತು ಕ್ರಿಮಿನಲ್ಗಳ ಹತ್ರ ಅವ್ರು ಕೇಳೋದೇ ಇಲ್ಲ. ಯಾಕಂದ್ರೆ ಹೇಳ್ತೀನಿ ಕೇಳ್ರಿ, ಕ್ರಿಮಿನಲ್ಗಳ ಹತ್ರ ತಿಂಗಳ ಕಮಾಯಿಗಳು ಉಂಟಾಯ್ತವಲ್ಲ, ತಿಂಗಳ ಕಮಾಯಿಗಳು ಹೋದಾಗ ಪೊಲೀಸ್ ಅವ್ರು ಎಲ್ಲಿ ಕೇಳ್ತಾರೆ ಕ್ರಿಮಿನಲ್ಗಳನ್ನ? ಇದು ನಮ್ಮ ದೇಶದ, ಇಡೀ ದೇಶದ್ದು, ಬರೀ ನಮ್ಮ ಕರ್ನಾಟಕ ರಾಜ್ಯದ್ದು ಯಾವ್ದೋ ಒಂದು ಊರಿಂದು ಅಂತ ಅಲ್ಲ, ಪೊಲೀಸ್ ಸ್ಟೇಷನ್ ಅವ್ರದ್ದು ಅಂತಲ್ಲ, ಈ ನಮ್ಮ ದೇಶದ ದುಸ್ಥಿತಿನೇ ಇದಾಗ್ಬಿಟ್ಟೈತೆ. ಪನ್ನೀರ್ ಲಂಚ್ಕೋರ್ರು, ದರೋಡೆಕೋರ್ರು ಇವರೇ ತುಂಬ್ಕೊಂಡವ್ರೆ. ರಾಜಕಾರಣಿಗಳೆಲ್ಲ ದರೋಡೆಕೋರ್ರೆ, ಯಾರು ಸಾಬತ್ವಾದವ್ರು ಇಲ್ಲ. ಕೋಟಿ ಲೂಟಿ ಮಾಡಿದವರೆಲ್ಲೋ ಆರಾಮಾಗಿರ್ತಾರೆ. ಈ ಪಾಪ ಅಮಾಯಕರ ಮೇಲೆ ಇವರು 200 ರೂಪಾಯಿ ಕೊಡು, 300 ರೂಪಾಯಿ ಕೊಡು, ದುಡ್ಡಿಲ್ಲ ಅಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಲ್ಲ. ಕ್ರಮ ಆಗ್ಲೇಬೇಕಲ್ಲ. ಅಲ್ಲ, ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ರಿ, ಹೆಂಗ್ಳು ಆಸೆ ಪಡೋರು ಯಾರು ಅಂದ್ರೆ ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಮ್ ರಾಜ್ಯದಲ್ಲಿ ಹೇಳ್ಬೋದು. ರಾಜ್ಯದಲ್ಲಿ ಅಂತಲ್ಲ, ಇಡೀ ದೇಶದಲ್ಲಿ ಹೇಳ್ಬೋದು. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಇವತ್ತು. ಏನ್ ಹೇಳ್ಬೇಕಿಂತವ್ರಿಗೆ? ನಿಜಕ್ಕೂ ರಸ್ತೆಯಲ್ಲಿ ಆಯ್ತಪ್ಪ, ಎಲ್ಲೋ ಮಿಸ್ ಆಗಿ ಎಮರ್ಜೆನ್ಸಿ ಏನೋ ಹೋಗ್ಬೇಕಾಗಿರುತ್ತೆ, ಹೆಲ್ಮೆಟ್ ಹಾಕಿರ್ಲಿಲ್ಲ, ಹಾಕ್ಲೇಬೇಕು. ಆಗ ಇವ್ರೇನು ಹಂಗೆ ಲಾಟಿನೇ ಬೀಸ್ಬಿಡ್ತಾರಾ, ಅವ್ರ ಹಲ್ಲೆ ಮಾಡ್ಬಿಡ್ತಾರಾ? ಜೀವ ಹೋದ್ರೆ ಏನ್ರಿ ಗತಿ? ನೋಡಿ, ಅವ್ನು ಏನೋ ಪಾಪ ಕುಸ್ತು ಬಿದ್ದಂತೆ, ಇವರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಟೀ ಶರ್ಟ್ ಎಲ್ಲ ಹೊರದು ಬಿಸಾಕಿದ್ದಾರೆ. ಇವ್ರು ಏನಿದು ಒಂದ್ ರೀತಿ ಗೂಂಡಾ ವರ್ತನೆ ಆಯ್ತಪ್ಪ. ಗೂಂಡಾಗಳು ಈ ತರ ವರ್ತನೆ ಮಾಡಲ್ಲ ಸರ್. ಎಲ್ಲೋ ಗೂಂಡಾಗಳು ಎಲ್ಲೋ ಒಂದ್ ಕಡೆ ಮಾನವೀಯತೆ ಇರುತ್ತೆ ಅನ್ಸ್ಬಿಡುತ್ತೆ ಈ ತರ ಘಟನೆಗಳಾದಾಗ. ಅದೇ ಪೊಲೀಸರ ವಿರುದ್ಧ ಇವ್ರು ತಿರುಗಿ ಬಿದ್ರೆ ಕರ್ತವ್ಯಕ್ಕೆ ಏನು ಅಡಚಣೆ, ಪೊಲೀಸರ ಮೇಲೆ ಹಲ್ಲೆ ಕೇಸ್ ಹಾಕ್ತೀರಿ. ಸಾರ್ವಜನಿಕರ ಮೇಲೆ ಹಲ್ಲೆ ಆದ್ರೆ ಇದೇ ಪೊಲೀಸ್ನವರು ತೊಂದ್ರೆ ಇಲ್ಲ ಮಾಡಿಲ್ಲ. ಯಾವ್ದು ನ್ಯಾಯ? ನೀವು ಇವಾಗ ಪ್ರೋಗ್ರಾಮ್ ಮಾಡ್ತಿದ್ರಿ, ಕೇಳಿಸ್ಕೊಂಡೆ, ನಿಮ್ಮ ರಿಪೋರ್ಟರ್ ಯಾರೋ ವರದಿಗಾರ ಯಾರೋ ಹೇಳ್ತಿದ್ರು, ಏನೋ ಅಡಿಷನಲ್ SP ಮಾತಾಡಿದ್ರು ನಮ್ ಜೊತೆ ಫೋನಲ್ಲಿ. ಇಲ್ಲ, ನಮ್ ಪೊಲೀಸ್ ಅವ್ರದ್ದೇನು ತಪ್ಪಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡ್ರಂತೆ. ಅವ್ರು ನಾಚಿಕೆ ಆಗ್ಬೇಕು ಫಸ್ಟ್ ಆಫ್ ಆಲ್. ಒಂದು ಅಡಿಷನಲ್ SP ಆಗಿ, ಬೆಳಗಾವಿ ಅಡಿಷನಲ್ SP ಆಗಿ ಇಂತ ಉಡಾಫೆ ಉತ್ತರ ಕೊಡೋದು ಅವ್ರಿಗೆ ಪಶ್ಚಾತ್ತಾಪ ಎಲ್ಲಿ? ಅವ್ರಿಗೆ ಫಸ್ಟ್ ಆಫ್ ಆಲ್ ಮಾನ ಮರ್ಯಾದೆ ಇರ್ಬೇಕು ಅವ್ರಿಗೆ ಫಸ್ಟ್ ಈ ತರ ಉಡಾಫೆ ಉತ್ತರ ಕೊಡಕ್ಕೆ. ಅಲ್ಲಿ ಹಲ್ಲೆ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ. ಆ ಹುಡ್ಗ ಹೇಳ್ತಾರೆ 1 ಕಿಲೋಮೀಟರ್ ಹೊಡ್ಕೊಂಡು ಹೋಗೋರೆ ನನ್ಗೆ ಅನ್ಬಿಟ್ಟು. ಆ ತಾಯಿ ಗೋಳಾಡ್ತಿದ್ದಾರೆ. ಕರೆಕ್ಟ್, ಹೌದು. ಪಾಪ ಹೆಣ್ಮಕ್ಳೆಲ್ಲ ಸಾಧ್ಯನೇ ಇಲ್ಲ ಕಣ್ರಿ. ಅವ್ರಿಗೇನ್ ಪಾಪ ಪೊಲೀಸರ ಮೇಲೆ ಸುಳ್ಳಿಕೆ ತಲೆ ಕೆಟ್ಟೋಗಿದೆ. ಏನ್ ಗೊತ್ತಾ, ಆ ಅಡಿಷನಲ್ SP ಒಂದು ಮಹಿಳೆ, ಅಡಿಷನಲ್ SP ಇದಾರೋ ಅಥವಾ SP ಇದಾರೋ ನಮಗೆ ಗೊತ್ತಿಲ್ಲ. ಅಲ್ಲಿನ SP ಅವರ ಗಮನಕ್ಕೆ ತರ್ತೀವಿ, ಗೃಹ ಇಲಾಖೆಯ ಗಮನಕ್ಕೆ ತರ್ತೀವಿ. ಈ ಒಂದೊಂದು ಪ್ರಕರಣ ಕೂಡ ನೀವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ನಾಳೆ ಜನ ರೊಚ್ಚಿಗೆ ಹೇಳ್ತಾರೆ.
ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಗೌರವ ಇಟ್ಕೊಂಡಿದ್ದಾರೆ. ಅಲ್ಲ, ನಾನು ನಿಮ್ಮ ಚಾನಲ್ ಮೂಲಕ ಆಗ್ರಹ ಪಡಿಸೋದು ಇಷ್ಟೇನೆ, ಗೃಹ ಸಚಿವರನ್ನ ಫಸ್ಟ್ ರಾಜೀನಾಮೆ ಕೊಡ್ಸ್ರಿ. ಆ ಗೃಹ ಸಚಿವರು ನಾಲ್ಕು ಗೃಹ ಸಚಿವರು ಏನಿದಾರಲ್ಲ ಅವ್ರನ್ನ ರಾಜೀನಾಮೆ ಕೊಡ್ಸಿ, ಹೊಸ ಗೃಹ ಸಚಿವರನ್ನ ತರಿಸಿ. ಓಕೆ, ಧನ್ಯವಾದ ಜೀವನ್. ಇದು ನೋಡಿ, ಅಂದ್ರೆ ಜನರ ಹಿತವನ್ನ, ಜನರ ಸುರಕ್ಷತೆಯನ್ನ, ಜನರಿಗೆ ಅಭಯವನ್ನ ನೀಡಬೇಕಾಗಿರುವಂತ ಪೊಲೀಸರೇ ಈ ರೀತಿ ಅವ್ರ ಮೇಲೆ ದೌರ್ಜನ್ಯ ಕೇಳಿದಾಗ ಯಾರಿಗೆ ದೂರು ಬೇಕು? ಯಾರಿಗೆ ದೂರು ಕೊಡಬೇಕು? ನೀವೇ ಕಾಪಾಡಬೇಕಲ್ವಾ? ನಿಜಕ್ಕೂ ಇದು ಅಮಾನವೀಯ ವರ್ತನೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಆಮೇಲೆ ಪೊಲೀಸರು ತಮ್ಮ ಈ ಒಂದು ಏನೈತಿಯಲ್ಲ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ, ಹಲ್ಲೆ ಮಾಡಂಗಿಲ್ಲ, ಹಲ್ಲೆ ಮಾಡಿದಿರಿ, ಅವಾಚ್ಯ ಶಬ್ದಗಳಿಂದ ನಿನ್ಸೋ ಆಗಿಲ್ಲ, ಕೆಟ್ಟ ಪದಗಳಿಂದ ಬೈದಿದ್ದೀರಿ. ಅಮ್ಮ ಹೇಳ್ತಾರೆ, ಅಂತ ಮಗನೇ ಇಂಥ ಮಗನೇ ಅಂತ ಬೈತಾರೆ ಅಂತ. ಆಮೇಲೆ ನೀವು ಲಂಚ ಕೇಳಿದಿರಿ. ಎಷ್ಟು ಪ್ರಕರಣಗಳು ಬರ್ತವೆ ನೋಡಿ. ಅಲ್ಲಿ ದುಡ್ಡು ಕೊಡಿ ಅಂತ. ದುಡ್ಡು ಯಾಕೆ ಕೊಡಬೇಕು? ದುಡ್ಡು ಯಾಕ್ರಿ ಕೊಡಬೇಕು? ನಿಮಗೆ ಸಂಬಳ ಬರಲ್ವಾ? ತಿಂಗಳ ನಾವು ಸಂಬಳ ಕೊಡ್ತಾ ಇಲ್ವಾ? ನಿಮಗೆ ಯಾಕೆ ಕೊಡ್ಬೇಕು ಸಂಬಳ? ದುಡ್ಡು ಲಂಚ. ಹಿಂಗೆ ಲಂಚ ಕೇಳಿನೇ ನಮ್ಮ ದೇಶ ಈ ರೀತಿ ದುಸ್ಥಿತಿಗೆ ಬಂದಿರೋದು. ಭ್ರಷ್ಟರ ಕೂಪ ಆಗಿದೆ ನಮ್ಮ ರಾಜ್ಯ ಇವತ್ತು. ಅಲ್ಲಿನ SP ಅವರು ಈ ಒಂದು ಕಾರ್ಯಕ್ರಮದ ಪ್ರಸಾರ ವರದಿಯನ್ನು ನೋಡಿ ದಯಮಾಡಿ, ನಿಮಗೆ ಆಗ್ರಹ ಯಾವುದು, ಎಚ್ಚರಿಕೆ ಯಾವುದು, ದಯಮಾಡಿ ಆ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ. ಮನೆ ಕಳಿಸಿ. ಲಂಚ ಕೊಡ್ಬೇಕಂತೆ, ಅವಾಚ್ಯವಾಗಿ ನಿಂದನೆ ಮಾಡ್ತಾರಂತೆ. ಯಾರು ರೈಟ್ಸ್ ಕೊಟ್ರು ಇವ್ರಿಗೆಲ್ಲ? ಗೃಹ ಇಲಾಖೆ ಮಾನ್ಯ ಗೃಹ ಸಚಿವರು ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಬೇರೆ ಎಲ್ಲೂ ಕೂಡ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರದು. ಸಾರ್ವಜನಿಕರು ತಪ್ಪು ಮಾಡಿದ್ರೆ ಅದಕ್ಕೆ ತಿಳಿ ಹೇಳಿ, ದಂಡ ಹಾಕಿ, ಹಲ್ಲೆ ಮಾಡಿ. ಇನ್ನಾದರೂ ಕೆಲ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕೆಲ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಈ ರೀತಿ ವರ್ತನೆ ಮಾಡಕ್ ಹೋಗ್ಬೇಡಿ. ನೀವಿರೋದು ಸಾರ್ವಜನಿಕರ ಸೇವೆ ಮಾಡಕ್ಕೆ ಹೊರತು ದರ್ಪ ಮಾಡಕ್ಕಾಗಲ್ಲ. ನಿಮ್ಮ ದರ್ಪಗಳೇನಿದ್ರು ಕೂಡ ಭ್ರಷ್ಟರ ವಿರುದ್ಧ, ಕ್ರಿಮಿನಲ್ಗಳ ವಿರುದ್ಧ, ಅನ್ಯಾಯ ಅನಾಚಾರ ಮಾಡ್ತಾರಲ್ಲ ಅವರ ವಿರುದ್ಧ ತೋರಿಸಿ. ಇವರ ವಿರುದ್ಧ, ಜನಸಾಮಾನ್ಯರ ವಿರುದ್ಧ ಮಾಡಬೇಡಿ ಅನ್ನುವ ಆಗ್ರಹದೊಂದಿಗೆ ಈ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಈ ಘಟನೆಗೆ ನ್ಯಾಯ ಸಿಗಲಿ, ಆ ತಾಯಿ ಮಗನಿಗೆ ಕ್ಷಮೆ ಕೇಳಬೇಕು. ಮತ್ತೆ ಈ ತಪ್ಪಿತಸ್ಥ ಯಾರಿದ್ದಾರೆ ಪೊಲೀಸ್ನವರು, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವ ಆಗ್ರಹದೊಂದಿಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂಥ ಆಶಯದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೇವೆ. ನಾಳೆ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿನ ಇಟ್ಕೊಂಡು ನಾನು ಹಾಜರಾಗ್ತೇನೆ. ನಮಸ್ಕಾರ.